ಕ್ಲೀನ್ ಮಾಡಿ ಕೊಟ್ಟೆ, ಬಾಕಿ ಯಾರ ಹೋಗುವ. ನಾವು ಸಿಟಿ ಸೆಂಟರ್ಗೆ ಬಂದೆವು, ಅಜ್ಮಾನಲ್ಲಿರುವ ಸಿಟಿ ಸೆಂಟರ್. ಇವತ್ತು ಡ್ರೈ ಫ್ರೂಟ್ಸ್ ಹಾಗೂ ಚಾಕ್ಲೇಟ್ ತಗೊಳ್ಳಿಕ್ಕೆ ಬಂದೇನೆ. ಚಿಕ್ಕ ಇರುವಾಗ ಇದು ಪ್ಯಾಂಪರ್ಸ್ ಯೂಸ್ ಮಾಡ್ತಿದ್ದದ ಅವಳಿಗೆ. ಇದಾಗ್ತಿದ್ದಿ ಬೇಕಾ ಮಗ ಈಗ? ಓಕೆ. ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಉಂಟು ನೋಡಿ. ಎಲ್ಲ ಮಗ ಇದು ಕೊಂಡೋಗ್ಲಿಕ್ಕೆ, ಊರಿಗೆ ಕೊಂಡೋಗ್ಲಿಕ್ಕೆ. ಓಕೆ teeth. Okay. Don't bite that. It will hurt your teeth. Okay. Relax. Eaches ಉಂಟು ನೋಡಿ. ಇದು ಬ್ಲೆಂಡ್ಸ್ ಆಫ್ ರಿಫೈನ್ಡ್ ಆಯಿಲ್ ಅಂದರೆ ಖಾಲಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಲ್ಲ, ಇದರೊಟ್ಟಿಗೆ ಬೇರೆ ಎಣ್ಣೆದು ಸಹ ಬ್ಲೆಂಡ್ ಉಂಟು. ಸೊ ಇದು 12 ದಿರಮ್ಗೆ. ಅದೇ ಪ್ಯೂರ್ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ಗೆ 37 ದಿರಮ್. ಇದು ಪ್ಯೂರ್ ಆಯಿಲ್, ಪ್ಯೂರ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಇಂಡಿಯಾದು ಮ್ಯಾಗಿ ನೂಡಲ್ಸ್ಗೆ ನೋಡಿ ಇಲ್ಲಿ 13.49 ದಿರಮ್. ಇಷ್ಟು ದೊಡ್ಡ ಮ್ಯಾಗಿ ನೂಡಲ್ಸ್ಗೆ ನಾನು ಇದರಲ್ಲಿ ಕುತ್ಕೊಳ್ಳಿಸಿ ಶಾಪಿಂಗ್ ಮಾಡ್ತಾ ಇದ್ದೇನೆ. ಪೇಷಂಟ್ ಕುತ್ಕೋ. ಇಷ್ಟು ಟೈಪುದು ಜೇನುತುಪ್ಪ ಉಂಟು ನೋಡಿ. ಕ್ಯಾರ ಮಾತಾಡಬೇಡ, ರೆಸ್ಟ್ ಮಾಡು. ನೋಡಿ ಇದೆಲ್ಲ ಹನಿ, ಎಷ್ಟು ಟೈಪುದು ಉಂಟು. Husband. There's some mixing in this? No, nothing. Shopping ಆಯಿತು. 8:15 ಆಗ್ತಾ ಬಂತು. ಇನ್ನು ಸೀದಾ ಮನೆಗೆ. ಗಾಡಿ ಒಳ್ಳೆ ಮಾಡಿ ಕ್ಲೀನ್ ಮಾಡಿದ್ದಾರೆ. ಬ್ಯಾಗ್ ಎಲ್ಲ ಕೆಳಗೆ ಬಂದಾಯಿತು. ಇನ್ನು ಪ್ಯಾಕಿಂಗ್ ಮಾಡೋದು ಬಾಕಿ. ಇವರು ಟ್ಯಾಗ್ಸ್ ಹಾಕ್ತಾ ಇದ್ದಾರೆ ನಮ್ಮ ಬ್ಯಾಗನ್ನು ಗುರ್ತಿಸಲಿಕ್ಕೆ. ಯಾವ್ದು ಸಾಕ್ತದೆ? ಯಾವ್ದು ಸಾಕ್ತದೆ? ಹಾಕಿ. ರೆಡ್ ಇಸ್ ಕಾಂಟ್ರಾಸ್ಟ್ ಅಥವಾ ಗ್ರೀನ್ ಹಾಕಬೇಕು. ರೆಡ್ ಇಸ್ ಗುಡ್ ಟು ಐಡೆಂಟಿಫೈ. ಇದಕ್ಕೆ ನಾನು ಹಾಕ್ತೀನಿ ಹ್ಯಾಂಡ್ ಬ್ಯಾಗ್. ಇದಕ್ಕೆ ಹೀಗೆ ಟ್ಯಾಗ್ಸ್ ತಂದಿಟ್ಟಿದ್ದಾರೆ. ಅಲ್ಲ ಟ್ಯಾಗ್ ಅಲ್ಲ, ಇದು ಕೇಬಲ್ಗೆ. ಇದು ಆ್ಯಕ್ಚುಲಿ ಕೇಬಲ್ ಆರ್ಗನೈಸರ್ಸ್, ಬಟ್ ನಾವು ಟ್ಯಾಗ್ಸ್ ಆಗಿ ಯೂಸ್ ಮಾಡ್ತಿದ್ದೇವೆ ಐಡೆಂಟಿಫೈ ಮಾಡಲಿಕ್ಕೆ. ಇಲ್ಲದೆ ಯಾರ ಬ್ಯಾಗ್ ನಾನು ಹೊತ್ತುಕೊಂಡು ಬಂದರೆ ಕಷ್ಟ ಉಂಟು. ಸ್ಕ್ಯಾನಿಂಗ್ ಆಗ್ತಾ ಉಂಟು. ನಾವು ಮೇಲೆ ಹಾಕಬೇಕು, ಸೈಡ್ಗೆ ಹಾಕಬೇಕು ನೋಡಿ. ಸ್ಕ್ಯಾನಿಂಗ್ ಆಗ್ತಾ ಉಂಟು. ಮೇಲೆ ಹಾಕೋದು ಬೆಟರ್ ಅಂತ. ಮೇಲೆ ಬೆಟರ್. ಸ್ಕ್ಯಾನಿಂಗ್ ಆಗ್ತಾ ಉಂಟು, ಎಲ್ಲಿ ಎಂತ ಹಾಕುದು ಅಂತಿಲ್ಲಿ ನೋಡ್ತಿದ್ದಾಳೆ. ಅವ್ರು ಹೇಗೆ ಆಗ್ತಿದ್ದಾರೆ ಹಾಗೆಯೇ ಆಗ್ತಿದ್ದಾಳೆ. ಕುಕ್ ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ಇವರ ಮೆನ್ಯೂ ಇಲ್ಲಿ ಉಂಟು, ಹಾಗೂ ಈಚೆ ಸಹ ಉಂಟು. ಕೊರಿಯನ್ ಚಿಕನ್ ವಿಂಗ್ಸ್ ನೋಡುವ ಎಂತ ಆರ್ಡರ್ ಮಾಡೋ ನೋಡು. ಕೇರಳ ಸ್ಟೈಲ್ದು ನೀರು ಹಾಕಿದ್ದಾರೆ. ಅವರು ಎಂಥದ ಬೇರು ಹಾಕಿ ಕುದಿಸಿದ ನೀರು. ಒಳ್ಳೆ ಬಿಸಿ ಉಂಟು ನೀರು. ಎಂಥದ ಬೇರ್ದು ಟೇಸ್ಟ್ ಬರ್ತಾ ಉಂಟು, ಒಳ್ಳೆ ಉಂಟು ನೀರಲ್ಲಿ. ನೀನು ಬಿಸಿ ನೀರು ಕುಡಿಲಿಕ್ಕೆಲ್ಲ ನಿಲ್ಲು, ಮೆಲ್ಲ ನೀನು ಕುಡಿಬೇಡ, ಬಿಸಿ ಉಂಟು. ಇದು ನೋಡಿ ಅಂತೆ, ಕೆಟ್ಟು ವೆಲ್ಲಂ ಕೊಂಜು ಮಂಗ ಕರಿ ಅಂದರೆ ಮಾವಿನ ಹಣ್ಣು. ಏನ ಮಂಗ ಅಂದರೆ ಕೋತಿದು ಪದಾರ್ಥ ಅಲ್ಲ. ತರ್ತಾರೆ ಬೇಯಿಸ್ಬೇಕಲ್ಲ, ಬೇಯಿಸಿ ತರ್ತಾರೆ. ಈ ಹೊರಗೆ ನೋಡು, ಒಳ್ಳೆ ಆಂಬಿಯನ್ಸ್ ಉಂಟು. ನನಗೆ ಇಷ್ಟವಾದದ್ದು ಕಲರ್, ಇವರ ಥೀಮ್ ಕಲರ್ ಭಾರಿ ಚೆಂದ ಉಂಟು. ಆಲಿವ್ ಗ್ರೀನ್ ಆಗಿ ಭಾರಿ ಚೆಂದ ಉಂಟು. ನಾನೇ ಔಟ್ ಹೌದು ಯಾವಾಗ. ಇಲ್ಲಿ ಇಟ್ಸ್ ಓಕೆ. ಓಕೆ. ನಾನೇ ಔಟ್ ಆಗುದು ಮಾರೆ ಈ ಗೇಮಲ್ಲಿ. ಖುಷಿ ನೋಡು ಅಪ್ಪಗೆ.
ನಾವಿಬ್ಬರು ಆರ್ಡರ್ ಮಾಡಿದ್ವಿ. ಇವಳು ಹೋಗ್ತಾಳಂತೆ, ಇವಳಿಗೆ ಕೊಡ್ಲಿಲ್ಲ ಅಂತೆ. ಇದು ಖಾರ ಉಂಟು ಮಗ. ಇದು ಇದು ಜಂಜಿದು ಸೂಪ್, ಜಂಜಿ ಸೂಪ್. ಎಲ್ಲಿ ಹೋಗಿದ್ದು ಅಕಿಯಾ? ನಿಂಗೆ ತರ್ತಾರೆ ಮಗ. ಅವಳು ಹೇಳುದು ನಂಗೆ ಕೊಡ್ಲಿಲ್ಲವಾ, ಅವಳು ಹೋರಾಡ್ತಾಳಂತೆ. ಕ್ಯಾರ ಸುಮ್ಮನೆ ಕೂಗುದು. ಕ್ರ್ಯಾಬ್ ಸೂಪ್ ಟ್ರೈ ಮಾಡು, ಟ್ರೈ ಮಾಡು. ಸುಮ್ಮನೆ ನಾಟಕ ಮಾಡಿದ. ನಾಲ್ ಕ್ರ್ಯಾಬ್ ಸೂಪ್ ಔಟ್ ಆಫ್ 10 5 ನಿಂದು ಬಂತು, ನಿಂದು ಬಂತು. ಬಿಸಿ ಉಂಟು, ಬಿಸಿ ಉಂಟು. ಆ ಡಾಡಾ ಚಾನ್ಸ್ ಬೇಡ ಅಂತ ತಗೊಂಡ್ರು. ಕೊರಿಯನ್ ವಿಂಗ್ಸ್, ಇದು ಕೊರಿಯನ್ ವಿಂಗ್ಸ್. ಇದು ಕೊರಿಯನ್ ಲಾಲಿಪಾಪ್ ಏನ ಒಳ್ಳೆ ಉಂಟು. ಮಂಚೂರಿ ಹಾಗೂ ಫ್ರೈಡ್ ರೈಸ್. ರೇಟ್ಸ್ ನೋಡಿ. ಓಕೆ ಓಕೆ ಆಯ್ತಾ. ಓವರ್ ಆಲ್ ರೇಟಿಂಗ್ 6 ಔಟ್ ಆಫ್ 10. 2 ಗಂಟೆ ಆಯಿತು. ಈಗ ಸಹ ಎಲ್ಲ ಲಿಫ್ಟ್ ನೋಡಿ, ಒಂದು ಮೇಲೆ ಕೆಳಗೆ ಬರ್ತಾ ಉಂಟು, ಇನ್ನೊಂದು ಕೆಳಗೆ ಬರ್ತಾ ಉಂಟು. ಗೊತ್ತಿಲ್ಲ ಜನರಿಗೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇದ್ದಾರೆ. 12 ಗಂಟೆ ಆಯಿತು. ಯಾರನ್ಗೆ ಒಂದು 2 ದಿನದಿಂದ ನೀರು ದೋಸೆ ಕೊಡ್ತಿದ್ದೇನೆ. ಈಸಿ ಅಲ್ಲ ತಿನ್ನಲಿಕ್ಕೆ. ತಿನ್ನು ಮಗ. ಓಕೆ ತಿನ್ನು. ಇವತ್ತು ತುಂಬ ಬೆಟರ್ ಇದ್ದಾಳೆ, ತುಂಬ ಅಂದರೆ ತುಂಬ ಬೆಟರ್. ಹೇಗಿದ್ದಿ ಮಗ? ನೀರು ಕುಡಿತಿದ್ದಾಳೆ. ನೀರು ಸಹ ಹೆಚ್ಚು ಬಿಸಿ ಕೊಡಲಿಕ್ಕಿಲ್ಲ, ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ದು ನೀರು ಕೊಡಲಿಕ್ಕೆ ಹೇಳಿದ್ದಾರೆ. ಹೇಗಿದ್ದಿ ಮಗ? ಹೊಟ್ಟೆ ಫುಲ್ ಆಯ್ತಾ ನೀರು ಕುಡ್ದು? ನೋವು ಉಂಟಾ? ನೋವು ಉಂಟಾ? ನಾಲಿಗೆ ನೋವು ಉಂಟಾ? ಇಲ್ಲ ಅಲ್ಲ? ಕಟ್ ಮಾಡಿದಲ್ಲ ಮಗ, ಅದು ಟಂಟ ಇತ್ತಲ್ಲ, ತೆಗೆದ್ರು ಅಷ್ಟೇ. ಹಾಂ, ಹೆಚ್ಚು ಮೂವ್ಮೆಂಟ್ ಮಾಡಬೇಡ. ತಿಂಡಿ ತಿನ್ನು, ಮತ್ತೆ ನಾನು ನಿಂಗೆ ಮದ್ದಾಗ್ತೇನೆ. ಓಕೆ? ಸ್ವಲ್ಪ ಅದು ಬೇಗ ಗುಣ ಆಗ್ತದೆ, ಅದು ಆ್ಯಂಟಿಸೆಪ್ಟಿಕ್. ಓಕೆ ಚಲೋ ಬ್ರೇಕ್ಫಾಸ್ಟ್ ಮಾಡು. ಪ್ರೇಯರ್ ಮಾಡು ಫಸ್ಟ್, ಪ್ರೇಯರ್ ಮಾಡು. ಪ್ರೇಯರ್ ಆದಮೇಲೆ ಬ್ರೇಕ್ಫಾಸ್ಟ್. ಓಕೆ? ಪ್ರೇಯರ್ ಮಾಡು. ಈಗ ಬ್ರೇಕ್ಫಾಸ್ಟ್ ಮಾಡು. ಓಕೆ? ಅದೆಲ್ಲ ಸ್ಪ್ರೀ, ಅದೆಲ್ಲ ಅಧಿಕ ಪ್ರಸಂಗ ಬೇಡ. ಬಾ ನೀನು ಬ್ರೇಕ್ಫಾಸ್ಟ್ ಮಾಡು. ಇವತ್ತು ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೇನೆ ನಾನು. ತುಂಬ ಸ್ಪೆಷಲ್ ಆದ ಪ್ಲೇಸಿಗೆ ಹೋಗ್ತಿದ್ದೇನೆ ಪ್ರಮೋಷನ್ಗೆ. ಇವತ್ತು ನಾನೊಂದು ತುಂಬ ಸ್ಪೆಷಲ್ ಆದ ಪ್ರಮೋಷನ್ಗೆ ಹೋಗ್ತಿದ್ದೇನೆ. ಕ್ಯಾರಾ ಅವಳ ಫಸ್ಟ್ ಸ್ಕೂಲಿಂಗ್ ಮಾಡಿದ್ದು ಯೂರೋ ಕಿಡ್ಸಲ್ಲಿ. ಸೊ ಅವರೇ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಪ್ರಮೋಷನ್ ಮಾಡ್ಬೋದಾ ಅಂತೇಳಿ. ಸೊ ತುಂಬ ಖುಷಿಯ ವಿಷಯ ನನಗೆ, ಯಾಕಂದರೆ ಜೆನ್ವಿನ್ ಬ್ರ್ಯಾಂಡ್ಸನ್ನು ಖಾಲಿ ನಾನು ಪ್ರಮೋಟ್ ಮಾಡೋದಲ್ಲ. ಸೊ ಇದೊಂದು ಭಾರಿ ಜೆನ್ವಿನ್ ಸ್ಕೂಲ್, ಹಾಗೂ ಕ್ಯಾರಾ ತುಂಬ ಕಲ್ತಿದ್ದಾಳೆ ಈ ಸ್ಕೂಲಲ್ಲಿ. ಖಾಲಿ ಬುಕ್ಸಲ್ಲಿ ಕಲ್ತದಲ್ಲ, ಪ್ರಾಕ್ಟಿಕಲಿ ತುಂಬ ಕಲ್ತಿದ್ದಾಳೆ. ಸೊ ನನಗೆ ಇದು ಸ್ಕೂಲ್ ತುಂಬಾ ಇಷ್ಟ ಪರ್ಸ್ನಲಿ. ಸೊ ಅದರಿಂದಾಗಿ ಇವರು ನನ್ನನ್ನು ಅಪ್ರೋಚ್ ಮಾಡಿದಾಗ ನಾನು ಖುಷಿಯಿಂದ ಓಕೆ ಅಂತ ಹೇಳಿದೆ. ಸೊ ಹೋಗುವ. ಈಗ ಶಾರ್ಜಾಗೆ ಹೋಗ್ತಿದ್ದೇನೆ. ಯೂರೋ ಕಿಡ್ಸ್ ಶಾರ್ಜಾ, ಶಾರ್ಖಾನ್ ಬ್ರಾಂಚ್ ಇದು. ಫೀಸ್ ಸಹ ತುಂಬ ರೀಸನೇಬಲ್ ಆಯಿತಾ, ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ. ಕ್ಯಾರಾ 1 ವರ್ಷ ಹೋಗಿದ್ದಾಳೆ ಅಲ್ಲಿ. ತುಂಬ ಒಳ್ಳೆಯ ಶಾಲೆ. ನಿಂಗೆ ಒಂದು ಕಚ್ತಾ ಇರ್ತದೆ, ಇನ್ನು ಊರಿಗೆ ಹೋಗಿ ಎಷ್ಟು ಕಚ್ಚಲಿಕ್ಕುಂಟ. ತುರಿಸ್ಬೇಡ, ಅದು ತುರಿಸ್ಬೇಡ. ಒಬ್ಬರು ಹೇಳಿದ್ರು ಫಸ್ಟ್ ಐಬ್ರೋಸ್ ಮಾಡಿ ಅಂತಿಲ್ಲ. ಐಬ್ರೋಸ್ ಮಾಡ್ಲಿಕ್ಕೆ ಇಲ್ಲಿ ಪಾರ್ಲರ್ 1000 ಉಂಟು, ಆದ್ರೆ ಯಾರು ಸಹ ಪರ್ಫೆಕ್ಟ್ ಮಾಡುದಿಲ್ಲ. ಅದಕ್ಕೆ ನಂಗೆ ಐಬ್ರೋಸ್ ಮಾಡ್ಲಿಕ್ಕೆ ಹೆದ್ರಿಕೆ. ಐಬ್ರೋಸ್ ಅಂದ್ರೆ ನೋವು ಆಗ್ತದಲ್ಲ, ಬೇಗ ಬೇಗ ಒಮ್ಮೆ ಮಾಡಿ ಮುಗಿಸ್ಬೇಕು. ಇದಾಗೆ ಅಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತೆಗೆಯುವಾಗ ನಮ್ಮ ಜೀವ ಹೋಗುವಾಗೆ ಆಗ್ತದೆ. ಇವತ್ತು ಉಪಾಯ ಇಲ್ಲ, ಪ್ರಮೋಷನ್ ಉಂಟು. ಇವತ್ತು ಉಪಾಯ ಇಲ್ಲ, ಪ್ರಮೋಷನ್ ಉಂಟಲ್ಲ. ಸೊ ಅದರಿಂದಾಗಿ ಐಬ್ರೋಸ್ ಮಾಡಲೇಬೇಕು. ಎಷ್ಟು ನೋವು ತಿನ್ಬೇಕು ಇವತ್ತು. ಚಲೋ ಹೋಗುವ. ಆಯಿತು, ಐಬ್ರೋಸ್ ಮಾಡಿ ಆಯಿತು. ಇನ್ನು ಸೀದಾ ಶಾಲೆಗೆ. ಗ್ರಾಜುಯೇಷನ್ ಬೋರ್ಡಲ್ಲಿ ಕಿಯಾರಾನ ಫೋಟೋ ನೋಡಿ ತುಂಬ ಖುಷಿ ಆಯಿತು. ಕಿಯಾರಾ ಚಿಕ್ಕ ಇರುವಾಗ ಇವರೇ ನೋಡಿದ್ದು ಇವರನ್ನು. ಇವರ ಹೆಸರು ಮಿಸ್ ಆನ್ ಅಂತೇಳಿ. ಸೊ ಶಿ ವಾಸ್ ಕ್ರೈಯಿಂಗ್, ನೋ? ಟೂ ಮಚ್ ಕ್ರೈಯಿಂಗ್.
ಸೊ ಇವರು ಹಾಗೂ ಅವರ ಇನ್ನೊಂದು ಟೀಚರ್ ಇದ್ರು. ಸೊ ಅವರಿಬ್ಬರೇ ಕಿಯಾರನ್ನು ನೋಡಿದ್ದು 1 ವರ್ಷ. ಅಲ್ಲ ಕಿ ಸೇ ಥ್ಯಾಂಕ್ ಯು ಹೇಳು ಅವ್ರಿಗೆ. ಯಾ ಆಲ್ವೇಸ್ ಬಿಹೈಂಡ್ ಯು. ಆಯಿತು, ನನ್ನ ಶೂಟ್ ಮಾಡಿ ಆಯಿತು. ತುಂಬ ಖುಷಿ ಆಯಿತು. ಇವಳ ಆಂಟಿ ಹಾಗೂ ಟೀಚರ್ಸ್ ಎಲ್ಲ ಸಿಕ್ಕಿ ತುಂಬ ಖುಷಿ ಆಯಿತು. ಜ್ಯೂಸ್ ಹಾಗೂ ಕ್ರೊಸೆನ್ಸ್ ಸಹ ಕೊಟ್ಟರು ನಮಗೆ. ಈಗ ತಿನ್ಬೇಡ ಮಗ, ಸುಡು ಬಿಸಿಲು. ಆಯಿತು, ವಿಡಿಯೋ ಶೂಟ್ ಎಲ್ಲ ಮಾಡಿ ಆಯಿತು. ತುಂಬ ಖುಷಿ ಆಯಿತು. ಹಾಗೂ ಅಜ್ಮಾನ್ ಹಾಗೂ ಶಾರ್ಜಾದಲ್ಲಿ ಇರುವವರಿಗೆಲ್ಲ ಇದು ಒನ್ ಆಫ್ ದ ಬೆಸ್ಟ್ ನರ್ಸರಿ. ನಾನು ಸುಮ್ಮನೆಲ್ಲ ಪ್ರಮೋಷನ್ ಮಾಡೋದಿಲ್ಲ, ಆದರೆ ಈ ನರ್ಸರಿಯನ್ನು ನಾನು ತುಂಬ ಹೊಗಳ್ತೇನೆ. ಯಾಕಂದರೆ ಕಿಯಾರನ್ನು ಒಳ್ಳೆ ರೀತಿಯಲ್ಲಿ ನೋಡಿದ್ದಾರೆ ಹಾಗೂ ಒಳ್ಳೆ ಪೇರೆಂಟ್ಸ್ ಎಲ್ಲ ಭಾರಿ ಒಳ್ಳೆ ರಿವ್ಯೂ ಉಂಟು. ಸೊ ಖುಷಿ ಆಯಿತು ಇವರನ್ನೆಲ್ಲ ಸಿಕ್ಕಿ. ಹಾಗೂ 45 ದಿನದಿಂದ ಮಗುವನ್ನು ಆಕ್ಸೆಪ್ಟ್ ಮಾಡ್ತಾರೆ. 45 ದಿನದ ಮಗುವನ್ನು ಸಹ ಆಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಉಂಟಲ್ಲ ಒಂದು ರೂಲ್ ಉಂಟು, ಮಗು ಹೆತ್ತ ಮೇಲೆ 45 ದಿನದಲ್ಲಿ ಜಾಯ್ನ್ ಆಗಬೇಕು ಕೆಲಸಕ್ಕೆ. ಆಗ ಮಗುವನ್ನೆಲ್ಲಿ ಇಡುದು? ಕೆಲವರಿಗೆಲ್ಲ ಯಾರು ಸಹ ಇರುವುದಿಲ್ಲ, ಊರಿಂದ ಬರುವವರೆಲ್ಲ. ಸೊ ಅಂಥವರು ಮಗುವನ್ನು ತಂದು ಇಲ್ಲಿ ಇಡ್ತಾರೆ. ಇವರು ನಾನು ನೋಡಿದ್ದಾನೆ ಮಗುವನ್ನು ಹೇಗೆ ನೋಡ್ತಾರಂತೆ. ಒಂದು ನ್ಯಾನಿ ಮಗುದು ಹಿಂದೆ ಇರ್ತಾರೆ. ಸೊ ಮಗುವನ್ನು ನೋಡುದು, ಪ್ಯಾಂಪರ್ ಚೇಂಜ್ ಮಾಡುದು, ಮಲಗಿಸುದು, ಎದ್ದ ಮೇಲೆ ನೋಡುದು, ಹಾಲು ಕೊಡುದು ಟೈಮ್ಗೆ ಎಲ್ಲ ಒಂದು ನ್ಯಾನಿ ಇರ್ತಾರೆ ಆ ಮಗುದ ಹಿಂದೆ. ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ನರ್ಸರಿ ಶಾರ್ಖಾನ್ ಬ್ರಾಂಚ್ ಇದು ಶಾರ್ಜಾದಲ್ಲಿ ಇರುವುದು. ನನ್ನ ಹೆಸರು ಹೇಳಿದರೆ ಸ್ವಲ್ಪ ಡಿಸ್ಕೌಂಟ್ ಕೊಡುವರು. ಸೊ ನನ್ನ ಹೆಸರು ಹೇಳಿ. ಸ್ವಲ್ಪ ಶಾಪಿಂಗ್ ಸಹ ಮಾಡಿದೆವು. ಇವಳಿಗೆ ಬೂಟ್ಸ್ ಬೇಕು ಹೇಳ್ತಿದ್ಲು. ಸೊ ಬೂಟ್ಸ್ ತಗೊಂಡಾಯ್ತು. ಹಣ್ಣು ಮೆಲ್ಲ ಬೀಳಿಲ್ಲ. ಎಲ್ಲಿಯಾ? ಹಲೋ, ಎಂತ ಮರ ಹತ್ತುದ? ಹೌದಿಂದ ಇವಳ ಹಠ. ಬೂಟ್ಸ್ ಬೇಕು. ನಾನು ಇಡೀ ಬಲಿ ಬಂದೆ. ಸಿಟಿ ಸೆಂಟರ್ ಮತ್ತು ಆಚೆ ಸಿಟಿ ಸೆಂಟರ್ ಹಿಂದೆ ಇರುವ ಶಾಪಿಂಗ್ ಸೆಂಟರ್ ಎಲ್ಲ ಬಲಿ ಬಂದು ಲಾಸ್ಟಿಗೆ ಇಲ್ಲಿ ಚಿಕ್ಕ ಒಂದು ಅಂಗಡಿ ಉಂಟು ನಮ್ಮ ಮನೆ ಹತ್ರ, ಅಲ್ಲಿ ಸಿಕ್ಕಿತ್ತು ಇವಳ ಬೂಟ್ಸ್. ಈ ಸೆಕೆಗಾಲದಲ್ಲಿ ಯಾರು ಬೂಟ್ಸ್ ಹಾಕ್ತಾರೆ? ಮುನ್ಸಿಪಾಲ್ಟಿ ಅವರು ಒಂದು ಹಾಕ್ತಾರೆ, ಬಾಕಿ ಯಾರು ಹಾಕ್ತಾರೆ? ಅವಳಿಗೆ ಎಂತಕ್ಕೆ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್. ಅವಳಿಗೆ ಈಗ ಅಲ್ಲಿ ಬಂತು ಅವಳಿಗೆ ಈಗ ಒಟ್ರಾಸಿ ಬೂಟ್ಸ್ ಹಾಕಿ ಡ್ಯಾನ್ಸ್ ಮಾಡಬೇಕು, ಬ್ರೇಕ್ ಡ್ಯಾನ್ಸ್ ಮಾಡಬೇಕು. ಅಷ್ಟಕ್ಕೆ ನಮಗೆ ಬೂಟ್ಸ್ ಹಾಕಿ ಒಂದು 4 ಸ್ಟೆಪ್ ಅವಳಿಗೆ ಡ್ಯಾನ್ಸ್ ಮಾಡಬೇಕು. ಸ್ಟಾರ್ಟ್ ಆಯಿತು. ಬೂಟ್ಸ್ ಅಂತೂ ಕೈಯಲ್ಲೇ ಇಟ್ಟಿದ್ದಾಳೆ. ಆಯಿತು, ನಮ್ಮ ಲಾಂಗ್ ಡೇ ಆಯಿತು. ಫಸ್ಟ್ ಟೈಮ್ ಪೇಡ್ ಪ್ರಮೋಷನ್ ನಾನು ಆಕ್ಸೆಪ್ಟ್ ಮಾಡಿದೆ. ಮತ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಉಂಟು. ಪೇಡ್ ಪ್ರಮೋಷನ್ಸ್ ಬರಲಿಲ್ಲ ಅಂತಲಿಲ್ಲ, ಬಂದಿದೆ. ಆದರೆ ನ್ಯೂಮರಾಲಜಿ, ಆಸ್ಟ್ರಾಲಜಿ, ಮುಖದ ಕ್ರೀಮ್, ನನ್ನ ಮುಖದಲ್ಲಿ ಪಿಂಪಲ್ಸ್ ಉಂಟು, ಈ ಕ್ರೀಮ್ಸ್ ಹಾಕಿದ್ರೆ ನೀವು ಚಂದ ಆಗ್ತೀರಿ ಅಂತ ನಾನು ಹೀಗೆ ಹೇಳುದಲ್ಲ. ಸೊ ಅದರಿಂದಾಗಿ ನಾನು ಪ್ರಮೋಷನ್ ಮಾಡಲಿಲ್ಲ. ಹಸು ಆಗ್ತಾ ಉಂಟು, 1:30 ಆಗ್ತಾ ಬಂತು. ಹೋಗಿ ಊಟ ಮಾಡೋದು. ಶೂಸ್ ತೋರ್ಸಕ್ಕ ನಿಲ್ಲು. ನೋಡಿ, ಇದು ಶೂಸ್, ಇದು ಬೂಟ್ಸ್ ತಗೊಂಡು ಬಂದದ್ದು. ಸ್ಟಾರ್ಟ್. ಇದಕ್ಕೆ ಬೇಕು ಅವಳಿಗೆ. ಹಾಡುದು ಬೇಡ, ಖಾಲಿ ಡ್ಯಾನ್ಸ್ ಮಾಡು. ಅಚ್ಚ ಟ್ಯಾಲೆಂಟ್ ಉಂಟು ನಮಗೆ. ಐತಲ್ಲ ಕಡೆ ಫುಲ್ ಅಸ್ತವ್ಯಸ್ತ ಉಂಟು. ಇದನ್ನೆಲ್ಲ ಇನ್ನು ಬ್ಯಾಗ್ಸಿಗೆ ಹಾಕಬೇಕು. ನಾನು ಇದು 3 ಬ್ಯಾಗಿಗೆ ಕೊಂಡೋಗೋದು. ಇನ್ನೆಲ್ಲ ಶಿಫ್ಟ್ ಮಾಡಬೇಕು ಒಂದೊಂದೇ. ಅದು ಹಸ್ಬೆಂಡ್ ತರ್ತಾರೆ ಆ ಬ್ಯಾಗ್. ಇವಳೊಂದು ಶೂ ಹಾಕಿ ಮಲಗದಿಲ್ಲ, ಅದು ಪುಣ್ಯ. ನೋಡಿ, ಶೂ ಹಾಕಿ ಇರುದು ನಾವು. ರೆಡಿ. ಅಕ್ಕ ಮೆಲ್ಲ ಸ್ವಲ್ಪ ಆಚೆ ಹೋಗಿ ಹಾರಿ. ನೀವು ಎಲ್ಲ ಕಡೆ ಸಾಮಾನು ಉಂಟು, ಸಾಮಾನು ಮೇಲೆಲ್ಲ ಆಗಬೇಡ. ಹೊರಟಿದ್ದೇವೆ ಬ್ಯಾಗೇಜ್ ಕೊಡಲಿಕ್ಕೆ. 3 ಮೇನ್ ಬ್ಯಾಗ್ಸ್ ಉಂಟು. ಮತ್ತು ಹ್ಯಾಂಡ್ ಬ್ಯಾಗ್ ನಾನು ಹಿಡಿಯೋದಿಲ್ಲ ಈ ಸರ್ತಿ, ಆದಷ್ಟು ಕಮ್ಮಿ ಬ್ಯಾಗೇಜ್ ಮಾಡಿದ್ದೇವೆ. ಏರ್ ಅರೇಬಿಯಾ ಫ್ಲೈಟಲ್ಲಿ ಹೋಗುದು. ಸೊ ಏರ್ ಅರೇಬಿಯಾ ಫ್ಲೈಟ್ ಆಫೀಸ್ ನಮ್ಮ ಮನೆ ಹತ್ರ ಒಂದು ಆಫೀಸ್ ಉಂಟು. ಮುಂಚಿನ ದಿನ ಚೆಕ್ ಇನ್ ಮಾಡ್ಬೋದು. ಸೊ ಎಲ್ಲ ಬ್ಯಾಗ್ಸ್ ಇವತ್ತು ಕೊಟ್ಟರೆ ನಾಳೆ ಟೆನ್ಷನ್ ಇಲ್ಲ, ಸೀದಾ ಹೋಗ್ಬೋದಲ್ಲ. ಸೊ ಇವತ್ತು ನಮ್ಮ ಬ್ಯಾಗೇಜನ್ನೆಲ್ಲ ಚೆಕ್ ಇನ್ ಮಾಡ್ತಾ ಇದ್ದೇವೆ. ಗಡಿಬಿಡಿ ಎಂತ ಪ್ಯಾಕಿಂಗ್ ಮಾಡಿದಷ್ಟು ಮುಗಿಯುವುದಿಲ್ಲ. ಇವಳನ್ನು ಹಿಡಿದುಕೊಂಡು ಪ್ಯಾಕಿಂಗ್ ಮಾಡೋದು ಸಾಹಸ.
ಜಾಗ್ರತೆ, ಇಬ್ಬರು ಸಹ ನಪ್ಪೆಲ್ತಾ ಇದ್ದಾರೆ, ಒಮ್ಮೆ ಆಚೆ ಒಮ್ಮೆ ಈಚೆ. ಕ್ಯಾರ 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 ರಿಲ್ಯಾಕ್ಸ್. ಜನ ಇದ್ರೆ ಹೋಗುದು ಬೇಡ. 3 ಲಿಫ್ಟ್ ಉಂಟು, ಆದರೆ ಸಹ ನೋಡಿ ಅಂತೆ ಎಲ್ಲ ಬ್ಯುಸಿ. ವೀಕೆಂಡ್ ಅಲ್ಲ. ಕ್ಯಾ ಬ್ಯಾಗ್ ಪುಷ್ ಮಾಡು ಮೆಲ್ಲ. ಇವರು ಒಮ್ಮೆ ಆಚೆ ಒಮ್ಮೆ ಈಚೆ. ಮೆಲ್ಲ. ಐ ಡೋಂಟ್ ನೋ. ಮೆಲ್ಲ. ಯಾರ ಒತ್ತುತ್ತಾ ಇದ್ದಾರೆ, ಅದಕ್ಕೆ ಕ್ಲೋಸ್ ಆಗ್ತಾ ಓಪನ್ ಆಗ್ತಾ ಉಂಟು. ಒಂದು ಪೊಲೀಸ್ಗೆ ಕಾಲ್ ಮಾಡಿ. ಹೌದು, ಪೊಲೀಸ್ಗೆ ಕೆಲಸ ಇಲ್ಲ. ಎಂತ ಕೆಲಸ? ಈಗ ಹಾಪ್ ಮಾಡೋದು ಮಾಡಿದ್ದು, ಹಾಪ್ ಮಾಡೋದು ನನ್ನ ಮಾತಾಡಬೇಡ. ಕ್ಯಾ ರಿಲ್ಯಾಕ್ಸ್. ಕ್ಯಾ 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 ರಿಲ್ಯಾಕ್ಸ್. ಬಾಯಿಗೆ ಟೇಪ್ ಹಾಕಿದ್ರೆ ಸಹ ಟೇಪ್ ಹರಿಬೋದು. ನಿದ್ದೆಯಲ್ಲಿ ಮಾತಾಡೋಳಿಗೆ ಬೇರೆ ಅಂತ. ಜಾಗ್ರತೆ ಜಾಗ್ರತೆ. ನೀನು ಹೊರಗೆ ಹೋಗ್ಬೇಡ. ಹಿಡಿದಿದ್ದೇನೆ. ಹಾಗೂ ವೀನಕ್ಕದು ಪಾರ್ಸೆಲ್, ವೀನಕ್ಕಾಗಿ ಪಾರ್ಸೆಲ್ ಉಂಟು. ಇದರಲ್ಲಿ ಅವರ ಚಾಕ್ಲೇಟ್ ಎಲ್ಲ ಉಂಟು. ಗಾಡಿ ಒಂದು ಹೊಸ ಗಾಡಿ ಬಂದಿದೆ. 5 ಸೀರೀಸ್ ಬಂದಿದೆ. BMW 5 ಸೀರೀಸ್. ನಾನು ಹೋಗುವ ದಿನವೇ ಬರಬೇಕಾ ನಾಯಲ್? ನೀವೊಬ್ಬರು ಎಂಜಾಯ್ ಮಾಡ್ಲಿಕ್ಕ? ಉದ್ದ ಉಂಟಲ್ಲ ಗಾಡಿ, ತುಂಬ ಉದ್ದ ಉಂಟು, ಚಂದ ಉಂಟು, ಭಾರಿ ಚಂದ ಉಂಟು ನಾಯಲ್. ಇದು 5 ಸೀರೀಸ್ BMW. ನಮ್ಮ ಹತ್ರ ಇರೋದು 2 ಸೀರೀಸ್ ಅಲ್ಲ. ಸೊ 2 ವಾರ ಈ ಗಾಡಿ ನನ್ನ ಗಂಡನೊಟ್ಟಿಗೆ ಇರ್ತದೆ. ಅವ್ರಿಗೆ ಗಮ್ಮತ್ತು. ಖುಷಿ ನೋಡಿ, ಖುಷಿ ನೋಡಿ. ಗಾಡಿಯನ್ನು ಆಚೆ ಹಾಕ್ತಾರೆ. ಅಲ್ಲಿ ಬ್ಯಾಗೇಜ್ ಎಲ್ಲ ಅಲ್ಲಿ ಇಟ್ಟಿದ್ದೇವೆ ನಾವು. ಇಲ್ಲಿ ಹಿಂದೆ ಡಿಕ್ಕಿ ಓಪನ್ ಮಾಡ್ಲಿಕ್ಕೆ ಕಷ್ಟ. ಯಾರ್ದ ಗಾಡಿ ಬಂತು. ತುಂಬ ಉದ್ದ ಉಂಟು ಗಾಡಿ, ಕಟ್ಟೊಡಿಲಿಕ್ಕೆ ಸಹ ಕಷ್ಟ. ಸಿದ್ದಿಕ್ನವರು ಆಲ್ರೆಡಿ ಹೋಗಿ ಆಗಿದೆ ಬ್ಯಾಗೇಜ್ ಕೊಡ್ಲಿಕ್ಕೆ. ನಾವು ಈಗ ಹೋಗುದು. ಗ್ರಿಲ್ ಎಲ್ಲ ಭಾರಿ ಚಂದ ಉಂಟು, ದೊಡ್ಡ ಗ್ರಿಲ್. ನಂಗೆ ಡ್ರೈವ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ ನಾವು ಅಲ್ಲಿ ಗಾಡಿ. ಈಗ ಬಿಡ್ಬೇಕಾ? ಮೂರು ಸಹ ಫಿಟ್ ಆಯ್ತಾ? ಓ, ಒಳ್ಳೆ ಜಾಗ ಉಂಟು. ಬಂದಾಗ್ತದ? ಒಳಗೆ ನೋಡುವ ಹೇಗೆ ಉಂಟು. ಇಂಟೀರಿಯರ್ ಸೂಪರ್ ಉಂಟು. ನಾನು ಪಾರ್ಕಿಂಗ್ ಕೀ, ಪಾತ್ ಫೈಂಡರ್ ಕೀ. ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲ. I didn't see this place ever, Dada. ಹಜಾರ್ಡ್ ಹಾಕಿದ್ರೆ ಇಲ್ಲಿ ಫುಲ್ ಬ್ಲಿಂಕ್ ಆಗ್ತದಲ್ಲ. ಬಟನ್ಸ್ ಎಲ್ಲ ನಿಮಗೆ ಟಚ್ ಸ್ಕ್ರೀನ್ ಇದೆ. AC ಬ್ಲೋವರ್ ಜಾಸ್ತಿ ಮಾಡಿಲ್ಲ, ಎಲ್ಲ ಟಚ್ ಸ್ಕ್ರೀನ್. ಜಾಗ್ರತೆ. ಬೇಡ ಬೇಡ, ನಾವು ಮೆಲ್ಲನೆ ಹೋಗುವ. ಹಲೋ ಹಲೋ ಹಲೋ, ಮೆಲ್ಲನೆ ಮೆಲ್ಲನೆ, ನಿಧಾನವೇ ಪ್ರಧಾನ. ಎಷ್ಟು ಆಪ್ಷನ್ಸ್ ಇಲ್ಲಿ ಸಹ ಆಪ್ಷನ್ಸ್. ಜಾಗ ಒಳ್ಳೆ ಉಂಟು ಅಲ್ಲ. ಟು ಗುಡ್. ದೊಡ್ಡ ಗಾಡಿ, ಒಳ್ಳೆ ಆಪ್ಷನ್ಸ್ ಉಂಟು. ಮೇಲೆ ಸಹ ಉಂಟು ಮಾರೆ. ಇಲ್ಲಿ ಸ್ವಿಚ್ ಸಾಕಾಗಿಲ್ಲ ಅಂತ ಮೇಲೆ ಸಾಕಿದ್ದಾರೆ. ಭಾರಿ ಚಂದ ಉಂಟು. ಲಕ್ಸುರಿ ವರ್ಷನ್ ಚಂದ ಉಂಟು. ನಾನು ಹೋಗುವಾಗಲೇ ಬಂದದ್ದು ಗಾಡಿ. ಎಲ್ಲ ಬಿಡಿ. ಕಲರ್ ಸಹ ಚೇಂಜ್ ಆಗ್ತಾ ಇರ್ತದೆ. ಯಾವ ಕಲರ್ ಬೇಕು ಸಿಲೆಕ್ಟ್ ಮಾಡ್ಬೋದು. ಈಗ ಬ್ಯಾಗೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸಫೀರ್ ಮಾಲಿಗೆ. ನಮ್ಮ ಬ್ಯಾಗೇಜ್ ಏನು ಎಕ್ಸೆಸ್ ಇಲ್ಲ. ಅವಳಿಗೆ 30 kg, ನನಗೆ 30, ಅವಳಿಗೆ 30. ಹಾಗೂ ಹ್ಯಾಂಡ್ ಬ್ಯಾಗ್ 7 kg. ಸೊ ನಮ್ಮದು ಎಕ್ಸಿಡ್ ಆಗೋದಿಲ್ಲ. ನಾವು ಸ್ವಲ್ಪ ಕಮ್ಮಿಯೇ ಮಾಡೋದು. ಯಾಕಂದರೆ ಈ ಸರ್ತಿ ಡೈರೆಕ್ಟ್ ಮ್ಯಾಂಗ್ಳೂರ್ ಅಲ್ಲ, ನಾವು ಮುಂಬೈ ಹೋಗಿ ಅನಂತರ ಮ್ಯಾಂಗ್ಳೂರ್ಗೆ ಹೋಗೋದಲ್ಲ. ಸೊ ಅದಕ್ಕೆ ಹೆಚ್ಚು ಬ್ಯಾಗೇಜ್ ತಗೊಳ್ಳಿಲ್ಲ. ಸೊ ಉಂಟು, ಫುಲ್ ಓಪನ್ ಆಗ್ತದೆ ಹಿಂದೆವರೆಗೆ. ಚಂದ ಉಂಟು. ಚಂದಮಾಮ ನಕ್ಷತ್ರ ನೋಡಿಕೊಂಡು ಡ್ರೈವ್ ಮಾಡ್ಬೋದು. ನೋಡಿ ನೋಡಿ ಎಲ್ಲಿ ಗುದ್ದಿದ್ರೆ ಕಷ್ಟ ಉಂಟು. ಜೇಬಿಗೆ ಪೆಟ್ಟು. ಚಂದ ಉಂಟು ಮಾತ್ರ. ವಿಶೇಷ ಎಂತ ಸಲ್ಲ. ನೀನು ಸ್ವಲ್ಪ ನನಗೆ ಮಾತಾಡುವ ಚಾನ್ಸ್ ಕೊಟ್ಟರೆ ಅಂತೂ ಉತ್ತಮ. ರೆಸ್ಟ್ ಮಾಡು ಮಗ, ರೆಸ್ಟ್ ಮಾಡು, ಆದಷ್ಟು ರೆಸ್ಟ್ ಮಾಡು. ಜಸ್ಟ್ ಹೀಗೆ ಥಮ್ಸ್ ಅಪ್, ಥಮ್ಸ್ ಅಪ್.
ಮುಟ್ಟಿದೆವು ಬಾಬಾಲೆ ಮೆಲ್ಲ ಮೆಲ್ಲ ಮೆಲ್ಲ. ಇಲ್ಲೇ ನಿಲ್ಲು, ಎಲ್ಲಿ ಹೋಗ್ಬೇಡ, ಬ್ಯಾಗ್ಸ್ ತೆಗಿತೇವೆ, ಇಲ್ಲೇ ನಿಲ್ಲು. ಓಕೆ, ಗಾಡಿ ಬರ್ತದೆ, ಇಲ್ಲೇ ನಿಲ್ಲು. ಇದು ವೀನ್ ಹಾಕದು ಬ್ಯಾಗ್. ಫೈನ್. You have your passport, right? Yes. I don't have anything of Yes, I have my passport. passport. Ticket WhatsApp में ना कितना बजे और लेट नहीं हुआ ना, देर नहीं हुआ ना? ಕೆರ ಜಾಗ್ರತೆ. ಒಂದೊಂದು ಬ್ಯಾಗ್ ಹಿಡ್ದಿದ್ದೇವೆ, ಹೋಗು. ಆಯ್ತು ಲೋಕ ಆಯ್ತು. ಆಗ್ತದ ಮಗ, ನಾನು ಹಿಡಿಬೇಕಾ? ಅವಳಿಗೆ ಸ್ವಂತ ಆಸೆ. I don't helpful. You're not listening to me. Very good. ರಶ್ ಉಂಟಂತೆ ಒಳಗೆ, ನೋಡುವ. ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ, ನೋಡುವ. ನೋ ವಿಲ್ ಲೀವ್ at 3. ಇಷ್ಟು ಬೇಗ ಬಿಡುದಂತೆ ನಮ್ಮನ್ನು. ಒಮ್ಮೆ ಓಡಿಸಿದ್ರಲ್ಲಿದ್ದಾರೆ ಇಬ್ಬರು ಸಹ, ಗಂಡನವರು. ಇವರ್ಸ ಹಾಂ, ಇಬ್ಬರು ಬ್ಯುಸಿ ಇದ್ದಾರೆ ತಿಂದುಕೊಂಡು. ಬಾಯ್, ಸಿ ಯು ಟುಮಾರೋ. ಅವರು ಹೋದ್ರು. ಇನ್ನು ನಾವು ಅಣ್ಣ ಮನೆಗೆ ಹೋಗುದು, ಇವರ ಅಣ್ಣ ಮನೆಗೆ. ನೋಡಿ ಫ್ರೆಂಡ್ಸ್, ನಾನು ಸಹ ಇದ್ದೇನೆ. ಇನ್ನು ಕಮೆಂಟ್ ಹಾಕ್ಬೇಡಿ ನೀವು ಯಾಕೆ ಹೋಗಲಿಲ್ಲ ಅಂತೇಳಿ. ನಾನು ಹೋಗ್ತೇನೆ ಮಾರೆ, ನನ್ನ ವೀಡಿಯೋ ತೆಗೆಯುವವರು ಯಾರು ಸಹ ಇಲ್ಲ. ಇವರ್ಕಿಂತ ಜಾಸ್ತಿ ನಾನೇ ಹೋಗುದು, ಬಟ್ ವೀಡಿಯೋ ತೆಗೆಯುವವರು ಯಾರು ಸಹ ಇಲ್ಲ. ಈಗ ಫೈನಲ್ ಆಗಿ ಎಲ್ಲರಿಗೂ ಸಹ ಒಂದು ಬಾಯ್ ಹೇಳ್ತಾ, ಇಬೋಲಾದು ಒಂದು ಫಾರ್ಮ್ ಬಂದಿದೆ, ಇಬೋಲಾದು ಫಾರ್ಮ್. ಸೊ ಅದು ಕಂಪಲ್ಸರಿ ಫಿಲ್ ಮಾಡಬೇಕು. ಸೊ ಮನೆಗೆ ಹೋಗಿ ಇನ್ನು ಫಿಲ್ ಮಾಡಲಿಕ್ಕೆ ಉಂಟು ನನಗೆ ಹಾಗೂ ಕಿಯಾರನ್ಗೆ. ಇಬೋಲಾ ತುಂಬ ಎಂತ ಇಂಡಿಯಾದಲ್ಲಿ ಬಂದಿದೆಲ್ಲ ಗೊತ್ತಿಲ್ಲ, ಬಟ್ ಮ್ಯಾಂಡೇಟ್ರಿ ಅದು, ಇಲ್ಲದೆ ಫ್ಲೈಟ್ ಹತ್ತಲಿಕ್ಕಿಲ್ಲ. ಲೆಕ್ಚರ್ ಆಗ್ತಾ ಉಂಟು, ಲಾಲಿಪಾಪ್ ಎಲ್ಲಿ ಸಹ ತಾಗಿಸ್ಲಿಕ್ಕಿಲ್ಲ ಗಾಡಿಗೆ ಅಂತೇಳಿ. ಹತ್ತು ಮಗ, ಹತ್ತು ಮೆಲ್ಲ. ಡಬ್ಬ ಬಂತಲ್ಲ. ಬಾಯ್ ಸಿಗುವ. ಬಾಯ್. ಕವರ್ ಖಾಲಿ ಹೊಸತ್ತು, ಅಂಗಿ ಹಳತ್ತು. ಚಲೋ ಸಿಗುವ. ಬಾಯ್. ನಾಳೆ ಹುಡುಕಿ ಆಗಸ್ಟ್ ಅಲ್ಲಿ ಸಿಕ್ಕುವ. ಆಗಸ್ಟ್ 8 ಉಂಟು. ಲಿಸ್ಟಿಗೆ ಅಂತ ಆ್ಯಡ್ ಮಾಡ್ಲಿಕ್ಕೆ ಉಂಟಾ? ಆಲ್ಪೆನ್ಲಿಬೆ ಚಾಕ್ಲೇಟ್ ಅಲ್ಲ. ಓಕೆ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ. ಶಕೀರ್ ಅಹಮದ್ನ ಬರ್ಡೇ 7th. ಹ್ಯಾಪಿ ಬರ್ಡೇ ಶಕೀರ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅರ್ವಾ ಫಾತಿಮಾನ ಬರ್ಡೇ 5th, ಅಂದರೆ ಇವತ್ತು. ಹ್ಯಾಪಿ ಬರ್ಡೇ ಫಾತಿಮಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಬಾಲಚಂದ್ರರವರ ಬರ್ಡೇ 7th. ಹ್ಯಾಪಿ ಬರ್ಡೇ ಬಾಲಚಂದ್ರರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಪ್ರಶಾಂತ್ನ ಬರ್ಡೇ 7th. ಹ್ಯಾಪಿ ಬರ್ಡೇ ಪ್ರಶಾಂತ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್. Here we meet once again.